ಹಲೋ ಗಾಯ್ಸ್, ನಮಸ್ಕಾರ. ತುಂಬ ದಿನ ಆದಮೇಲೆ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತೇನಪ್ಪ ಅಂದರೆ ಮಾತ್ಪಳ್ಳಿ ಎಲ್ಲಮ್ಮನ ಜಾತ್ರೆ ಎಲ್ಲರೂ ನೋಡಿರ್ತೀರ. ಬಟ್ ಫ್ರೀ ಟೈಮಲ್ಲಿ ನೋಡ್ಬೇಕಂದ್ರೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಜಾತ್ರೆ ಟೈಮಲ್ಲಿ ಎಲ್ಲರೂ ನೋಡಿರ್ತಾರೆ. ಆದರೆ ಈ ಟೈಮಲ್ಲಿ ಫ್ರೀ ಟೈಮ್ ಐತೆ, ತೋರಿಸ್ತೀನಿ ಹೆಂಗೆ ಈ ಪ್ಲೇಸ್, ಯಾವ ಪ್ಲೇಸ್ ಇದೆ. ಮೊದಲನೇ ಎಂಟ್ರಿ ಇದು, ನೋಡ್ಕೊಂಬಿಡಿ. ಒಂದು ಟೈಮಲ್ಲಿ ಇದೆಲ್ಲ ಫ್ರೀನೇ ಇರೋಲ್ಲ. ಜಾತ್ರೆ ಟೈಮಲ್ಲಿ ಫುಲ್ ಎಲ್ಲಿ ನೋಡಿದ್ರು ಜನ ಗಾಡಿ. ಜಾತ್ರೆ ಟೈಮಲ್ಲಿ ಅಂತೂ ಇದೆಲ್ಲ ಫುಲ್ ಜನಗಳು, ಎಲ್ಲಿ ನೋಡಿದ್ರು ಆಟ ಸಾಮಾನುಗಳು ತುಂಬ್ಕೊಂಡಿರ್ತವೆ. ಇವಾಗ ನೋಡಿ ಎಷ್ಟು ಫ್ರೀ ಆಗಿದೆ. ಇನ್ನು ಮುಂದೆ ತೋರಿಸ್ತೀನಿ ಬನ್ನಿ. ತೇರು ಎಳೆಯೋದು ಅದೇ, ಅಲ್ಲೊಂದು ಗಿಡ ಕಾಣಿಸುತ್ತಲ್ಲ, ಅಲ್ಲಿವರೆಗೂ ಎಳೆಯುತ್ತೆ ತೇರು. ಬಟ್ ಹೋಗಿ ಜಾಗ ಇಲ್ಲ, ಹೊಲ ಇದೆ. ಇಲ್ಲಂತರೂ ಕೇಳೋಕ್ಕೆ ಹೋಗ್ಬಾರ್ದು. ಇಲ್ಲಿ ಅಂತೂ ಫ್ರೀನೇ ಇರೋಲ್ಲ. ಒಂದು ವೇಳೆ ಆ ಕಡೆ ಫ್ರೀ ಇರುತ್ತೆ ಹೊರತು ಈ ಕಡೆ ಫ್ರೀ ಇರೋಲ್ಲ. ಇನ್ನೂ ಹೋಗ್ತಾ ತೋರಿಸ್ತೀನಿ ಬನ್ನಿ. ಕೊನೆಗೂ ದೇವಸ್ಥಾನ ಇದೆ, ನೋಡ್ಕೊಂಬಿಡಿ. ಫ್ರೀ ಟೈಮಲ್ಲಿ ನೋಡೋಕ್ಕಾಗಲ್ಲ, ರಶ್ ಇರೋ ಟೈಮಲ್ಲಿ ನೋಡೋಕ್ಕೆ ಆಗಲ್ಲ ಕರೆಕ್ಟಾಗಿ. ಫ್ರೀ ಇದು ಇವಾಗ ಎಲ್ಲ ತೋರಿಸ್ತಾ ಇದ್ದೀನಿ. ಅಲ್ಲೇ ತೇರು ನಿಂತ್ಕೊಳ್ಳೋದು, ತೇರು ಉಚ್ಚ ಎರಡು. ಅಲ್ಲೊಂದು ದೇವಸ್ಥಾನ ಥರ ಕಾಣಿಸ್ತಾ ಇತ್ತಲ್ಲ, ಅದೇ ಪೂಜಾರಿ ಮನೆ. ಬಟ್ ಅವರು ಅಲ್ಲೇ ಇರೋದು. ಐತೆ ಪ್ಲೇಸ್. ಇವತ್ತು ಸದ್ಯಕ್ಕೇನು ಜನಗಳಿಲ್ಲ ಅಷ್ಟೊಂದು, ಏನು ಜನಗಳೇನು ಬರಲ್ಲ ಇವಾಗ. ಅಮಾವಾಸ್ಯೆ ಟೈಮಲ್ಲಿ ಬರ್ತಾರೆ, ಮಂಗಳವಾರ ಅಮಾವಾಸ್ಯೆ ಬಂದರೂ ಬರ್ತಾರೆ ಜಾಸ್ತಿ. ಎಲ್ಲ ಟೈಮಲ್ಲಿ ಜನಗಳಿರಲ್ಲ. ಜಾತ್ರೆ ಟೈಮಲ್ಲಿ ಹೆವಿ ಜನ. ಅವಾಗ ವೀಡಿಯೋ ಮಾಡೋಕ್ಕಾಗಲ್ಲ ಒಂದೊಂದು ಟೈಮ್. ಇವಾಗ ಕೆಲವೊಬ್ರು ನೋಡೋರು ನೋಡಲಿ ಅಂತ ಮಾಡಿದ್ದೀನಿ ನಾನು. ನೋಡಿ ದೇವಸ್ಥಾನ ಹೆಂಗೈತೆ. ನಾನು ಯಾಕಪ್ಪ ಇಲ್ಲಿ ಬಂದಿದ್ದೀನಿ ಅಂದರೆ, ಇಲ್ಲಿ ಕಾಣಿಸೋದೆ ನಮ್ಮ ಅಕ್ಕವ್ರ ಮನೆ. ದೇವಸ್ಥಾನ ಹಿಂದೆಗಡೆನೇ ಮನೆ ಇರೋದು. ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಿಂಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಗ ಬಿಡ್ತಾ ಇರ್ತೀನಿ.